ಸ್ಪೆಷಲ್ ಎಲ್ಲ ಆಗೋದ್ಮೇಲೆ ಒಂದು ಕಂಫರ್ಟ್ ಫುಡ್ ಬೇಕನ್ಸುತ್ತೆ ನೋಡಿ. ಆವಾಗ ಈ ಲೆಮನ್ ರಸಮ್ ರೈಸ್ನ ಮಾಡ್ಕೊಂಡು ನೋಡಿ, ಸಖತ್ ಕಂಫರ್ಟ್ ಫುಡ್ಡು, ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಒನ್ ಪಾಟ್ ರೆಸಿಪಿ ಇರೋದ್ರಿಂದ ಜಾಸ್ತಿ ಟೈಮ್ ಕೂಡ ತೊಗೊಳ್ಳಲ್ಲ. ವೆಲ್ಕಮ್ ಬ್ಯಾಕ್ ಟು ಓಮ್ ಕುಕಿಂಗ್ ಚಾನಲ್. ನಾನು ನಿಮ್ಮ ಅನಿತಾ. ಬನ್ನಿ ಹಾಗಾದರೆ ಈ ರೆಸಿಪಿ ಮಾಡ್ಕೊಳ್ಳೋಂಥ ಒಂದು ಪ್ರೋಸೆಸ್ ನೋಡೋಣ. ಫಸ್ಟು ನಾನಿಲ್ಲಿ ಒಂದು ಅರ್ಧ ಲೋಟ ಆಗುವಷ್ಟು ಅಕ್ಕಿ ಮತ್ತು ಒಂದು ಕಾಲು ಲೋಟ ಆಗುವಷ್ಟು ತೊಗರಿಬೇಳೆನ ನೆನೆಸಿಟ್ಕೊಂಡಿದ್ದೀನಿ 1 ಅವರು. ನಂತರ ಕುಕ್ಕರ್ಗೆ 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡಿ, ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಸಾಸಿವೆ ಕೂಡ ಆ್ಯಡ್ ಮಾಡಿಕೊಂಡು, ನಂತರ ಒಂದು ಪಿಂಚ್ ಆಗುವಷ್ಟು ಇಂಗು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬಿಸಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಕರಿಬೇವು ಕೂಡ ಆ್ಯಡ್ ಮಾಡಿಕೊಂಡು ಮತ್ತೊಂದು ಸಲ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಕ್ವಾಂಟಿಟಿ ನೋಡಿಕೊಂಡು ನೀವು ಐಟಮ್ಸ್ನ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೋಬೇಕಾಗುತ್ತೆ. ನಾನು ತೊಗೊಂಡಿರುವಂಥ ಕ್ವಾಂಟಿಟಿಗೆ ಚಿಕ್ಕದು 2 ಟೊಮೊಟೊ ಹಣ್ಣಾಗಿರುವಂಥದ್ದು ಆ್ಯಡ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು. ಜೊತೆಗೆ ಒಂದು 4 ರಿಂದ 5 ಹಸಿಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಟೊಮೊಟೊ ಬಾರ್ತಿಗೆ ಅನ್ನೋವಾಗ ಒಂದು 1/2 ಟೀ ಸ್ಪೂನ್ ಆಗೋಷ್ಟು ಜಿಂಜರ್ನ ತುರಿದು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಸ್ವಲ್ಪ ಬಾಡಿಗೆ ಅನ್ನುವಾಗ 1 ಕಪ್ಪು ಅಥವಾ ನೀವು ಯಾವ ಅಳತೆ ತೊಗೊಂಡಿರ್ತೀರ ರೈಸ್ ಮತ್ತು ಬೇಳೆ, ಆ ಅಳತೆಯಲ್ಲಿ 1 ಕಪ್ ಅಥವಾ ಲೋಟ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು 1.5 ಟೀ ಸ್ಪೂನ್ ಆಗೋಷ್ಟು ರಸಮ್ ಪೌಡರ್ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡು ಈ ನೀರು ಕುದಿ ಬರೋವರೆಗೂ ಚೆನ್ನಾಗಿ ಮೀಡಿಯಮ್ ಟು ಹೈ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ಕುದಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ನೀರು ಕುದಿ ಬರ್ತಾ ಇದೆ ಅಂತ ಅನ್ನೋವಾಗ ಇದಕ್ಕೆ ಇನ್ನೊಂದು ಕಪ್ ಅಥವಾ 1 ಲೋಟ ಆಗೋಷ್ಟು ನೀರು ಆ್ಯಡ್ ಮಾಡಿಕೊಂಡು 2 ಕಪ್ ಅಥವಾ 2 ಲೋಟದ ಆಗೋಷ್ಟು ನೀರು ನೆನೆಸಿಟ್ಟಿದ್ದ ಅಕ್ಕಿಲ್ಲ ನಾಗಲೇ ಹೇಳಿದಾಗೆ ಅದನ್ನು ಸಮೇತ ಆ್ಯಡ್ ಮಾಡ್ಕೊಂಡಿದ್ದೆ. ಅಂದರೆ 2 ಕಪ್ ನೀರು ಮತ್ತು ನೆನೆಸ್ಕೊಂಡಿರೋಂಥ ಅಕ್ಕಿ ಮತ್ತು ಬೇಳೆ ಎರಡನ್ನೂ ಆ್ಯಡ್ ಮಾಡಿಕೊಂಡು ಮುಚ್ಚಳ ಮುಚ್ಕೊಂಡು ಕುಕ್ಕರ್ದು ಒಂದು 4 ರಿಂದ 5 ವಿಸಿಲು ಕೂಗಿಸ್ಕೋಬೇಕಾಗುತ್ತೆ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ. ನೋಡಿ, ಸಖತ್ತಾಗಿ ಬೆಂದಿದೆ. ಈ ರೀತಿ ಸ್ವಲ್ಪ ಎಕ್ಸ್ಟ್ರಾ ಓವರಾಗಿ ಬೆಂದ್ರೇ ರಸಮ್ ಸಾದಮ್ ಅಥವಾ ರಸಮ್ ರೈಸು ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಕು ಅನ್ನೋದಾದರೆ 1 ರಿಂದ ಅಥವಾ ಒಂದು ಅರ್ಧ ಲೋಟ ಆಗುವಷ್ಟು ಮತ್ತೊಂದು ಸಲ ನೀರು ಆ್ಯಡ್ ಮಾಡಿಕೊಂಡು ಉರಿನ ಚಿಕ್ಕದಾಗಿ ಇಟ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು 1 ನಿಂಬೆ ರಸ ಸೇರಿಸ್ಕೊತಾ ಇದ್ದೀನಿ, ಮೀಡಿಯಮ್ ಸೈಜ್ ಲೆಮನ್ನು. ನೀವು ಕ್ವಾಂಟಿಟಿ ಜಾಸ್ತಿ ಮಾಡೋಂಗಿದ್ರೆ 2 ಆ್ಯಡ್ ಮಾಡಿಕೊಂಡ್ರು ನಡೆಯುತ್ತೆ. ಮತ್ತೊಂದು ಸಲ ಕಂಬೈನ್ ಮಾಡಿಕೊಂಡು 1-2 ನಿಮಿಷ ಅಥವಾ ಒಂದು ಸ್ವಲ್ಪ ಕುದಿ ಬರೋವರೆಗೂ ಇದನ್ನು ಬೇಯಿಸ್ಕೊಂಡ್ರೆ ತುಂಬಾ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋವಂಥ ಲೆಮನ್ ರಸಮ್ ರೈಸ್ ರೆಡಿ ಆಯಿತು. ಸಿಕ್ಕಾಬಟ್ಟೆ ಕಂಫರ್ಟ್ ಫುಡ್ಡು, ಖಂಡಿತವಾಗ್ಲೂ ಟ್ರೈ ಮಾಡಿ. ನಿಮ್ಗೊಂದು ಫೇವ್ರೆಟ್ ಡಿಶ್ ಆಗುತ್ತೆ. ರೆಸಿಪಿ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಹೇಗೆ ಬಂತು ಅಂತ. ಇನ್ನೊಂದಿಷ್ಟು ಈಸಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಂಥ ಬೆಲ್ಲೈಕನ್ನು ಕೂಡ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಈ ಲೆಮನ್ ರಸಮ್ ರೈಸ್ನ ಸ್ಪೆಷಲಿ ಬಿಸಿ ಬಿಸಿದನ್ನು ಒಂದು ಸ್ವಲ್ಪ ಪಿಕ್ಕಲು ಅಥವಾ ಯಾವ್ದಾದ್ರು ಪಾಪಡ್ ಜೊತೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ, ಕಮೆಂಟ್ ಮೂಲಕ ತಿಳಿಸೋದನ್ನು ಮರ್ತೋಗ್ಬಿಡಿ. ಥ್ಯಾಂಕ್ ಯು.